ಅವರು ಲಲಿತ್ ಕೊಡಿ, ನಿಮ್ಗೆ ಕವರ್ ಮಾಡ್ತಾರೆ. ಆ್ಯಕ್ಚುಲಿ ಇದು ಉಲನ್ ಸ್ವಲ್ಪ ಇನ್ನು ಇದಾಗಿ ಬರಬೇಕು, ಸ್ವಲ್ಪ ಇದು ಚಿಕ್ಕಾಗಿದೆ, ತಿನ್ನ ಅಂದರೆ ಇದು ನುಲ್ದಿರ್ತಾರಲ್ಲ ಅಷ್ಟು ಟೈಟಾಗಿ ನುಲ್ದಿಲ್ಲ. ಇದು ಸ್ವಲ್ಪ ಟೈಟಾಗಿ ನುಲ್ದಿರೋವಂಥದ್ದನ್ನು ನೋಡಿ ತಗೊಬೇಕು. ಆ ಥರದ್ದು ಬರೋ ಅದು ಟೈಟಾಗಿ ನುಲ್ದಂಗೆಲ್ಲ ರೇಟ್ ಜಾಸ್ತಿ ಅದ್ರದ್ದು. ಓಕೆನಾ. ಫಸ್ಟ್ ಈಗ ಈ ಥರದ್ದು ನಾನೊಂದು ಸಿಂಪಲ್ಲಾಗಿ ಒಂದು ಗಂಟು ಹಾಕ್ಕೊಂಡಿದ್ದೀನಿ. ಓಕೆನಾ. ಇದು ಬಂದು ಕ್ರೋಶ. ಓಕೆನಾ. ಇವ್ರ ಹತ್ರ ಇರೋದು ಈ ಕ್ರೋಶಾನು, ಇದು ಕ್ರೋಶಾನೇ, ಬಟ್ ಇದು ಸ್ಯಾರಿ ಕುಚ್ಚು ಹಾಕುವಂಥದ್ದು ನೋಡಿ. ಸ್ಯಾರಿ ಕುಚ್ಚು ಹಾಕುವಂಥದ್ದು ಇದು. ಓಕೆನಾ. ಇದು ಬಂದು 12.5 mm ತಗೊಬೇಕು. ಇದು ಬಂದು 3.0 mm ಇದು ಕ್ರೋಶ. ಇದು ಇದನ್ನೆಲ್ಲ ಸಾಕ್ಸ್ ಎಲ್ಲ ಹಾಕೋದಾದರೆ ಇದರಲ್ಲಿ ಹಾಕಬೇಕಾಗತ್ತೆ. ಸಾಕ್ಸು ಬೇರೆ ಏನೇ ಪ್ಯಾಟರ್ನ್ಸ್ ಈ ಥರ ಉಲ್ಲನಿಗೆ ಇದರಲ್ಲೇ ಹಾಕಬೇಕು. ಇದು ಬಂದು ಮಾಮೂಲು ಸ್ಯಾರಿ ಕುಚ್ಚು ಕ್ರೋಶ ಆಗಿರ್ಬೋದು, ವರ್ಕ್ ಮಾಡೋದಕ್ಕೆ ಈ ನೀಡಲ್ನ ಬಳಸ್ಬೇಕಾಗುತ್ತೆ ನೋಡಿ. ಈ ಥರ ಫಸ್ಟ್ ಹಿಂಗೆ ಒಂದು ಗಂಟು ಹಾಕೊಬೇಕು. ಈ ಥರ ಒಂದು ನಾಟ್ ಹಾಕೊಬೇಕು ಇನ್ಶಿಯಲಲ್ಲಿ. ಆ್ಯಕ್ಚುಲಿ ಗಂಟು ಹಾಕಂಗಿಲ್ಲ, ಹಾಗೆ ಮಾಡಬೇಕು. ಬಟ್ ಇನ್ಶಿಯಲ್ ಸ್ಟೇಜಲ್ಲಿ ನಮ್ಗೆ ಹಾಕೋಕ್ಕೆ ಕಷ್ಟ ಆಗುತ್ತೆ. ಸೊ ಫಸ್ಟ್ ಈ ಥರ ಒಂದು ಗಂಟು ಹಾಕ್ಬಿಡ್ತಾರೆ. ಗಂಟು ಹಾಕೊಂಡಾದ್ಮೇಲೆ ಇದು ಏನಿರುತ್ತಲ್ಲ ಇದನ್ನು ನಾವು ಹಿಂಗೆ ಹಿಡ್ಕೊಬೇಕು. ಈ ಥರ ಇದು ಬಾಲ ಅಂತ ಏನು ಹೇಳ್ತೀವಲ್ಲ ಇದನ್ನು ಹೀಗೆ ಹಿಡ್ಕೊಳ್ಬೇಕು. ಹೀಗೆ ಹಿಡ್ಕೊಂಡೆ ಸ್ಟಾರ್ಟ್ ಮಾಡಬೇಕು ನೋಡಿ. ಹೀಗೆ ಹಾಕಿ ಹೀಗೆ ಈ ಥರ ನೋಡಿ. ಹೀಗೆ ಹೀಗೆ ಹಿಡ್ಕೊಂಡು ಸ್ಟಾರ್ಟ್ ಮಾಡಬೇಕು ನೋಡಿ. ನಾನು ಹಾಗೆ ಹಿಡ್ಕೊತೀನಿ, ನೋಡ್ಕೊಳ್ಳಿ. ನೋಡಿ ಹೀಗೆ ಹಿಡ್ಕೊಬೇಕು. ಫಸ್ಟ್ ಚೈನ್ ಹಾಕೋಬೇಕು. ಈ ಥರ ಹಿಂಗೆ ಹೋಗಿ ಎಳ್ಕೊಂಡು ಹೀಗೆ ಮೇಲೆ ಬರಬೇಕು. ಇದು ಫಸ್ಟ್ ಲೆಸನ್ ಬೇಸಿಕ್ ಚೈನ್. ಕ್ರೋಶ ಮೇಲೆ ಎಷ್ಟು ನಾವು ನೀಡಲ್ಲು ಮೇಲೆ ಎಷ್ಟು ಲೂಸಾಗಿ ಇಟ್ಕೊತೀವೋ